ಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಶಾಂತಿರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ ನಮಸ್ತಸ್ತೆ 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 ನಮೋ ನಮಃ. ಎಲ್ರಿಗೂ ಒಳ್ಳೇದು ಮಾಡಮ್ಮ. ಮುಗಿಲಿಲ್ಲೇನೆ ಹಪ್ಪಳ? ಇದೇನೇ ಇದು ಸಂಡಿಗೆನ ಹಪ್ಪಳ ಥರ ಮಾಡಿದ್ರೆ ಹಪ್ಪಳನ ರೊಟ್ಟಿ ಥರ ಮಾಡ್ತೀಯಾ? ಸ್ವಲ್ಪ ಸಣ್ಣದಾಗಿ ಮಾಡು, ಸರಿಯಾಗಿ ಬೇಯೋದಿಲ್ಲ. ಆಮೇಲೆ ಮಕ್ಕಳು ಹೇಗೆ ತಿನ್ನಬೇಕು ಸರಿ ಬೇಯಲಿಲ್ಲ ಅಂದರೆ? ಆ ಹಾಸ್ಟೆಲ್ನಿಂದ ಹಸ್ಕೊಂಡು ಬರ್ತಾರೆ. ಮೊದಲೇ ಎಷ್ಟೆಷ್ಟೋ ಓದಬೇಕು ಅವರು. ಸಿಟ್ಟಿಲಿ ಓದೋದು ಅಂದರೆ ಸುಮ್ಮನೆನಾ? ತಿನ್ನೋಕ್ಕೂ ಟೈಮ್ ಇರುತ್ತೋ ಇಲ್ವೋ? ಸಣ್ಣದಾಗಿ ಸರಿಯಾಗಿ ಮಾಡು. ಹಾಂ ಅಡ್ಡಿಲ್ಲ. ಏನೇ ರಾಣಿ, ಬೆಳಗ್ಗೆಯಿಂದ ರೂಮ್ ಕ್ಲೀನ್ ಮಾಡ್ತಾ ಇದೀಯಾ? ಇನ್ನೂ ಮುಗಿಲಿಲ್ವೇನೆ? ಹುಡುಗರು ಬರೋ ಟೈಮ್ ಆಯಿತು. ಅಮ್ಮನವ್ರೆ ಆಯ್ತು. ಬೇಗ ಕ್ಲೀನ್ ಮಾಡೆ. ಅಮ್ಮ, ನಾನು ಯಾವಾಗ ಸಿಟಿಗೆ ಓದಕ್ಕೆ ಹೋಗೋದು? ನಿನ್ನ ಸಿಟಿಗೆ ಓದಿಸೋಕೆ ಕಲ್ಸೋಕೆ ನಿನ್ನ ಅಪ್ಪ ಒಪ್ಕೊಳ್ಳಲ್ಲಮ್ಮ. ಯಾಕೆ? ನೀ ಸಣ್ಣ ಮಗು ಅಲ್ವಾ, ಅದಕ್ಕೆ. ಅಂದ್ರೆ ಅಮ್ಮ, ನಾನು ಅಣ್ಣನಷ್ಟು ದೊಡ್ಡವಳಾದ್ಮೇಲೆ ಸಿಟಿಗೆ ಕಳಿಸ್ತೀರಾ? ಹಾಗೆ ಆಗಲಿ. ಇವಾಗ ಮಾತ್ರ ಚೆನ್ನಾಗಿ ಓದ್ಕೊ. ಇವ್ರು ಯಾರು? ಗುರುಮೂರ್ತಿ ಅವ್ರ ಮನೆ ಎದುರು ಕುಂತಾರಲ್ಲ. ಏನೋ ಕಣ್ಸಲ್ವೇನೋ? ಕಣ್ಣೇನು ತಲೆ ಮೇಲೆ ಇಟ್ಕೊಂಡಿದ್ಯಾ? ನನ್ನ ರಂಗೋಲಿ ಎಲ್ಲ ಹಾಳು ಮಾಡಿದೆ ಅಲ್ಲೋ. ಭಾರಿ ಚಂದ ಹಾಕಿದ್ದಿ ರಂಗೋಲಿನ. ಏಯ್ ಹೋಗೋ ಸಾಕು. ಅಮ್ಮ ಅಮ್ಮ ಹಾಲು. ಹಾ ಸಿರಿ, ಹೋಗಮ್ಮ. ಅಣ್ಣ ಹಾಲು ತಂದಿದ್ದ, ತಗೋಬಾ ಹೋಗು. ತಂದ್ಯಾ? ತಾ. ಅಜ್ಜಿ ನಾನೇ ಒಯ್ತೆ, ಅಮ್ಮ ನಂಗೆ ತಗೋಬಾ ಅಂತು. ನಾ ತಗೋ ಬರ್ತೇನೆ, ಒಜ್ಜಿ ಇದೆ. ಏನು ಅಜ್ಜಿ ಇಲ್ಲ, ನಾನೇ ಒಯ್ತೆ, ಅಮ್ಮ ನಂಗೆ ತಗೋಬಾ ಅಂತು. ತಗೋ ಹೋಗು. ಹೇಳಿದ್ರೆ ಮಾತು ಕೇಳಲ್ಲ ನೀನು. ರಾಣಿ ಸ್ವಲ್ಪ ಚಾ ತಗೋಬಾರೆ. ಹೋಗೋ, ನನ್ನ ರಂಗೋಲಿ ಎಲ್ಲ ಹಾಳು ಮಾಡಿದೆ, ನಾನು ತರೋಲ್ಲ. ಸರಿ ಹೋಗು, ನಾನೇ ಕೇಳ್ತೆ ಅಮ್ಮನವ್ರ ಹತ್ರ. ಅಮ್ಮ ಸ್ವಲ್ಪ ಚಾ ಕೊಡ್ರಿ, ಬೆಳಗ್ಗೆನೇ ಎದ್ದು ಬಂದನಲ್ಲ ಸ್ವಲ್ಪ ಚಳಿ. ಹೋಗಿ ರಾಣಿ, ಅವನಿಗೆ ಸ್ವಲ್ಪ ಚಾ ತಂದ್ಕೊಡು. ಹಾ ಅಮ್ಮ. ನಿಮ್ಮನೆ ಎದುರು ಗುರುಮೂರ್ತಿ ಇಲ್ವೇನಮ್ಮ? ಹಾಂ ಇದಾನಲ್ಲ. ಆ ಕುಡುಕ್ನಿಗೆ ಏನಾಯ್ತು? ಸತ್ತೋದ್ನಾ? ಬೆಳಗ್ಗೆ ಯಾರಿಗತ್ತೆ ಆಶೀರ್ವಾದ ಮಾಡ್ತಾ ಇದ್ದೀರಾ? ಆ ಎದುರು ಮನೆ ಕುಡುಕನ ಬಗ್ಗೆ ಏನೋ ಹೇಳ್ತಾ ಇದ್ದಾನೆ. ಹೇಳೋ ಏನಾಯ್ತು ಅಂತ. ಆ ಗುರುಮೂರ್ತಿ ಮನೆಗೆ ಒಂದು ಹೆಂಗಸು ಒಂದು ಮಗು ಬಂದು ಕುಂತಾರೆ. ಇದ್ರಲ್ಲಿ ವಿಶೇಷ ಏನಿದೆಯೋ? ಸಿಟಿಲಿ ಗುರುಮೂರ್ತಿಗೆ ಹೆಂಡತಿ ಇದ್ದಾರೆ ಅಂತಿದ್ರಲ್ಲಮ್ಮ, ಮದುವೆ ಕೂಡ ಮಾಡ್ಕೊಂಡಿದ್ದಾರೆ ಅಂತಿದ್ರಲ್ಲಮ್ಮ. ಅನ್ನೋದೇನಿದೆಯೋ? ಅವ್ನು ನಿಜವಾಗ್ಲೂ ಮದುವೆ ಆಗಿರ್ಬೇಕು. ಅವ್ನ ಮುಸುಡಿಗೆ ಮತ್ತೊಂದು ಮದ್ವೆನಾ? ಸಿಟಿಲಿ ದಂಧೆ ಮಾಡ್ತಿದ್ನಂತೆ ಅವನು. ಅದು ಗೊತ್ತಾಗೇ ಅಲ್ಲ ಮೊದಲನೇ ಹೆಂಡತಿ ಓಡೋಗಿದ್ದು. 3ನೇ ಅವಳು ಬಂದಿದ್ದೆ, 2ನೇ ಅವಳು ಗೋವಿಂದ. ಛೇ, ಅದೆಂತ ಮಾತತ್ತೆ? ಅವನ ಬುದ್ಧಿ ನಮಗೆ ಗೊತ್ತಿಲ್ವಾ ಸುಶೀಲಾ? ಅಮ್ಮ, ಈಗ ಬಂದಿರೋ 3ನೇವಳು ಹಾಡು ಕೂಡ ಹಾಡ್ತಾಳಂತೆ. ಅದಕ್ಕೆ ಗುರುಮೂರ್ತಿಯವರು ಸಿನಿಮಾದಲ್ಲಿ ಹಾಡು ಆಡ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾನಂತೆ. ಮೊದಲನೇ ಅವಳಿಗೂ ಸಿನಿಮಾ ಹುಚ್ಚಿಡ್ಸಿ ಅರ್ಧದಲ್ಲೇ ಓಡೋದ್ಲು. ಇವಳಿನ್ ಎಷ್ಟು ದಿನನೋ ಏನೋ, ದರಿದ್ರದವನು. ಪಾಪ ಪುಣ್ಯ ಏನೂ ಇಲ್ಲ. ಬಿಡಿ ಅತ್ತೆ, ಅವ್ರವ್ರ ಪಾಪ ಅವ್ರವರಿಗೆ. ನೀನು ತೋಟದ ಕಡೆ ಹೋಗೋ. ನಾಯಕರು ಸಿರ್ಸಿಗೆ ಹೋಗಾರೆ ಲಾಯರ್ ಹತ್ರ, ಅವ್ರು ಬರೋದು ಲೇಟ್ ಆಗ್ತದೆ. ಇದು ತಗೊಳ್ಳೋ ಚಾ. ಹಾ ಅತ್ತೆ ಬರ್ರಿ, ಸ್ವೀಟಿಗೆ ಪಾಕ ನೋಡ್ರಿ ಬರ್ರಿ. ಹೂನಮ್ಮ ಬಂದೆ, ನಡಿ. ತಗೊಳ್ಳೋ ಚಾ. ಅಮ್ಮ ಹಸುವು. ಇರಮ್ಮ, ಅಪ್ಪ ಬರ್ಲಿ. ಮಕ್ಕಳು ಬರೋ ತನಕನೂ ನನಗೆ ಸಮಾಧಾನನೇ ಇಲ್ಲ ಸುಶೀಲಾ. ಸಿಟಿಲಿ ಓದ್ತಾ ಇದ್ದಾಗ ಒಂಥರ ಹೆದರಿಕೆ ಇತ್ತು. ಇವಾಗ ಊರಿಗೆ ಬಂದ ಮೇಲೂ ಇನ್ನೊಂಥರ ಹೆದರಿಕೆ. ಒಳ್ಳೆಯವರಿಗೆ ಕೆಟ್ಟದಾಗಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಅತ್ತೆ, ಮತ್ತೆ ಯಾಕೆ ಭಯ ಪಡ್ತಾ ಇದ್ದೀರಾ? ಅದು ನಿಜಾನೇ, ಆದರೆ ಹೋಗ್ಲಿ, ಮಕ್ಕಳ ಜೊತೆ ನಾವು ಸಿಟಿಗೆ ಹೋಗೋಣವಾ? ಅದು ಹೇಗೆ ಹೋಗೋದು? ಆ ಮಾತು ಹೇಳಬೇಡ ಅಂತ ನಿಂಗೆ 100 ಸಲ ಹೇಳಿದ್ದೀನಿ. ಇದು ನಮ್ಮೂರು, ನಮ್ಮ ಆಸ್ತಿ, ನಮ್ಮ ಹಕ್ಕು. ಇದೇನು ಯಾರ ಸ್ವಂತ ಆಸ್ತಿನೂ ಅಲ್ಲ. ನನಗೆ ಮಕ್ಕಳು ಬೇಗ ಆಗಿಲ್ಲ ಅಂತ ನಮ್ಮ ಅತ್ತೆ ಅವರಿಗೆ ಇನ್ನೊಂದು ಮದುವೆ ಮಾಡಿದ್ರು. ಅವಳು ಮುದ್ದಿನ ಸೊಸೆ ಆಗಿಬಿಟ್ಲು. ಹಾಗಂತ
ಎಲ್ಲ ಅವರಿಗೆ ಬಿಟ್ಕೊಡೋಕ್ಕಾಗುತ್ತಾ? ನಿಜ ಹೇಳಬೇಕು ಅಂದರೆ ಇಡೀ ಆಸ್ತಿಗೆ ವಾರಸ್ದಾರ ನನ್ನ ಮಗ, ಆ ಸಾವಿತ್ರಿ ಅಲ್ಲ. ನಾನಂತರೂ ಈ ವಿಷಯದಲ್ಲಿ ಸುಮ್ಮನೆ ಇರೋದಿಲ್ಲ. ನನ್ನ ಮಗನಿಗೆ ನನ್ನ ಮೊಮ್ಮಕ್ಕಳಿಗೆ ಬರೋ ಆಸ್ತಿನ ತಗೊಳ್ಳದೆ ನಾನು ಬಿಡಲ್ಲ. ಹಾಂ ಸರಿ ಅತ್ತೆ, ಮತ್ತೆ ಯಾಕೆ ಭಯ ಪಡ್ತೀರಾ? ಅಮ್ಮ, ಅಪ್ಪ ಬರಲ್ವಾ? ಬರ್ತಾರಮ್ಮ. ಅಮ್ಮ ಯಾವಾಗ ಬರ್ತಾರೆ? ಕೆಲ್ಸದ ಮೇಲೆ ಹೊರಗೆ ಹೋಗಿರ್ಬೇಕಮ್ಮ. ಕೆಲಸ ಮುಗ್ದಿದ್ದೆ ಬರ್ತಾರಮ್ಮ. ಇಷ್ಟು ದಿನಾನು ಕೆಲ್ಸದ ಮೇಲೆ ಹೋಗಿದ್ರಾ? ನಮ್ಮ ಮನೆಗೆ ಬರಲೇ ಇಲ್ವಲ್ಲಮ್ಮ? ಏ ಇಲ್ಯಾಕೆ ಬಂದೆ? ಇಲ್ಲಿ ಕುತ್ಕೋ. ನೀವು ಬರಲಿಲ್ವಲ್ಲ, ಅದಕ್ಕೆ ನಿಮ್ಮನ್ನು ಹುಡ್ಕೊಂಡು ನಾವೇ ಬಂದ್ವಿ. ಸಿರಿ, ಒಳಗೆ ಬಾ. ಆ ಬ್ಯಾಗ್ ಹೊರಗಿಡು. ಬ್ಯಾಗ್ ತಗೊಂಡು ನಾ ಎಲ್ಲಿಗೆ ಹೋಗಲಿ? ಎಲ್ಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ. ಆಗೆಲ್ಲ ನಾನು ಮನೇಲಿ ದಬ್ಬಾಳಿಕೆ ಮಾಡ್ತಿದ್ದೆ. ಈಗ ಎಷ್ಟು ಬೈಕೊಳ್ತಿರೋ ಬೈಕೊಳ್ಳಿ. ನೆಕ್ಸ್ಟ್ ವರ್ಷ ನಾನು ಹಾಸ್ಟೆಲ್ಗೆ ಹೋಗ್ತೇನೆ, ಆಗ ನಿಮಗೆ ನನ್ನ ಕಾಟ ಇರೋಲ್ಲ ಅಂತ ಹಾರಾಡ್ತಿದ್ದೆ. ಹ್ಞೂ ಕಣೋ, ನನಗೂ ಅಷ್ಟೇ. ಯಾವಾಗ ಮನೆ ಬಿಟ್ಟು ಹೋಗ್ತೇನೋ ಹಾಸ್ಟೆಲ್ಗೆ ಅನ್ನಿಸ್ತಿತ್ತು. ಹಾಸ್ಟೆಲಿಗೆ ಬರೋ ದಿನ ಎಲ್ಲರೂ ಹತ್ಕೊತ ಬಂದರೆ ನಾ ಮಾತ್ರ ಖುಷಿಯಿಂದ ಬಂದೆ. ಆದರೆ ಈಗ ನಮ್ಮೂರು ಅರ್ಧ ನದಿ, ಅಲ್ಲಿರೋ ನನ್ನ ಗೆಳೆಯರು, ಅವ್ರನ್ನೆಲ್ಲ ಯಾವಾಗ ನೋಡ್ತೇನೋ ಅಂತ ಅನ್ನಿಸ್ತಾ ಇದೆ. ಹ್ಞೂ ಕಣು, ನನಗೂ ಅಷ್ಟೇ. ನನ್ನ ತಂಗಿ, ಅಮ್ಮ, ಅಪ್ಪ, ಅಜ್ಜಿನ ಯಾವಾಗ ನೋಡ್ತೇನೋ ಅನ್ನಿಸ್ತಾ ಇದೆ. ನನ್ನ ತಂಗಿ ಅಂತೂ ಫೋನ್ ಮಾಡಿದಾಗೆಲ್ಲ ಅಣ್ಣ ಯಾವಾಗ ಬರ್ತೀಯ ಅಂತ ಕೇಳ್ತಾನೆ ಇರ್ತಾಳೆ. ನಾವೆಲ್ಲ ಇಷ್ಟು ಮಾತಾಡ್ತಾ ಇದ್ರೆ ಅವ್ನು ನೋಡ್ರು ಸುಮ್ಮನೆ ಹೇಗೆ ಕೂತ್ಕೊಂಡಿದ್ದಾನೆ. ಏನಾಯಿತು? ನಾಳೆ ಎಲ್ಲರೂ ಮನೆ ಹೋಗ್ತಾ ಇದ್ದೇವೆ. ನೀ ಯಾಕೋ ಬೇಜಾರಲ್ಲಿದೆಯಾ? ಖುಷಿ ಇಲ್ವೇನೋ ನಿನಗೆ ಮನೆ ಹೋಗ್ತಾ ಇರೋದು? ಇಲ್ಲ ಕಣೋ, ನಾ ಮನೆ ಹೋಗಲ್ಲ, ಇಲ್ಲೇ ಇದು ಓದ್ಕೊಂತೆ. ಅಲ್ಲಿ ಮನೆಗೆ ಹೋದ್ರು ನಾವು ಒಬ್ಬನೇ. ಯಾಕೋ ನಿಮ್ಮ ಅಪ್ಪ ಅಮ್ಮ ನೀವು ಹೋದ್ರೆ ಖುಷಿ ಪಡೋಲ್ಲ ಅವರು? ನಮ್ಮಪ್ಪ ಬಿಸ್ನೆಸ್ ಅಂತ ಬರೀ ಊರು ಸುತ್ತೋದೇ ಆಯಿತು. ಇನ್ನು ನಮ್ಮಮ್ಮ ಮಹಿಳಾ ಮೀಟಿಂಗ್ ಪಾರ್ಟಿ ಅಂತ ಸುತ್ತಾಡೋಕ್ಕೆ ಟೈಮ್ ಸಿಗೋಲ್ಲ. ಇನ್ನೆಲ್ಲಿ ಖುಷಿ ಅವರಿಗೆ? ಬೇಜಾರಾಗ್ಬಿಡು. ಹಾಗಿದ್ರೆ ನಮ್ಮೂರಿಗೆ ಬರ್ತೀಯಾ? ನಮ್ಮ ಅಜ್ಜಿ, ಅಪ್ಪ, ಅಮ್ಮ, ನನ್ನ ತಂಗಿ ಎಲ್ಲರೂ ನೋಡ್ದಂಗೂ ಆಗುತ್ತೆ. ಹಾಗೆ ಮಾರಿಕಾಂಬಾ ದೇವಸ್ಥಾನ, ಶಾಲ್ಮಲಾ ಪಾರ್ಕ್, ಜೂ ಎಲ್ಲ ನೋಡ್ದಂಗೂ ಆಗ್ತದೆ. ಹಾಂ ಬರ್ತೀನಿ, ಹೋಗುವ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.